ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಹೆಸರು ರೇಸ್. ಇಬ್ರು ಬ್ರದರ್ಸ್ ನಡುವೆ ಆಗೋ ಪೈಪೋಟಿ. ಕೊನೆಗೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಸಾಲು ಸಾಲು ಶಾಕಿಂಗ್ ಟ್ವಿಸ್ಟ್ಗಳು. ಕಾಮನ್ ಆಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂದ್ರೆ 1 ಅಥವಾ 2 ಟ್ವಿಸ್ಟ್ ಇರುತ್ತೆ, ಅದು ಕೂಡ ಕ್ಲೈಮ್ಯಾಕ್ಸ್ ನಲ್ಲಿ. ಆದ್ರೆ ಈ ಚಿತ್ರದಲ್ಲಿ ಟ್ವಿಸ್ಟ್ ಗಳಿಗೆ ಬರನೇ ಇಲ್ಲ. ಒಂದರ ಹಿಂದೆ ಒಂದರಂತೆ ಸಾಲು ಸಾಲು ಶಾಕಿಂಗ್ ಟ್ವಿಸ್ಟ್ ಗಳಿದೆ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಾರ್ ತೋರಿಸ್ತಾರೆ. ಆ ಕಾರ್ ಮುಂದೆ ಒಂದು ದೊಡ್ಡ ಟ್ರಕ್ ಹೋಗ್ತಾ ಇದೆ. ಕಾರ್ ಅವನು ಎಷ್ಟೇ ಹಾರ್ನ್ ಮಾಡಿದ್ರು ಟ್ರಕ್ ಅವನು ಸೈಡ್ ಕೊಡ್ತಾನೆ ಇಲ್ಲ. ಟ್ರಕ್ ನಲ್ಲಿ ಕಬ್ಬಿಣದ ವಸ್ತುಗಳಿದೆ. ಒಂದು ಹಂತದಲ್ಲಿ ಕಬ್ಬಿಣದ ವಸ್ತುಗಳು ಟ್ರಕ್ ಇಂದ ಕೆಳಗಡೆ ಬೀಳ್ತಾ ಇದೆ. ಇದನ್ನ ನೋಡಿ ಟ್ರಕ್ ಡ್ರೈವರ್ ಸಡನ್ ಆಗಿ ಬ್ರೇಕ್ ಹಾಕಿದ್ರಿಂದ ಆ ಕಾರ್ ಕ್ರಾಶ್ ಆಗುತ್ತೆ. ಕಾರ್ನಲ್ಲಿ ಇದ್ದ ವ್ಯಕ್ತಿಗೆ ತುಂಬಾ ಗಾಯ ಆಗಿದೆ. ಈಗ 1 ತಿಂಗಳ ಹಿಂದೆ ಏನ್ ನಡೀತು ಅಂತ ತೋರಿಸ್ತಾರೆ. ಇದೇ ಡರ್ಬನ್ ನ ದೊಡ್ಡ ರೇಸ್ ಕೋರ್ಸ್. ಇವನು ರಣವೀರ್ ಸಿಂಗ್. ಇವನ್ ಕುದುರೆ ಕೂಡ ರೇಸ್ ನಲ್ಲಿ ಭಾಗವಹಿಸುತ್ತೆ. ಇವನ್ಗೆ ರೇಸ್ ಅಂದ್ರೆ ತುಂಬಾ ಇಷ್ಟ. ಕುದುರೆಗಳನ್ನ ಸಾಕಿ ಅದಕ್ಕೆ ಟ್ರೈನ್ ಮಾಡೋದಕ್ಕೆ ರ್ಯಾಂಚ್ ಕೂಡ ಇದೆ. ಈ ರ್ಯಾಂಚ್ ಹೌಸ್ ರಣವೀರ್ ಸಿಂಗ್ ಹಾಗೂ ಅವ್ರ ತಮ್ಮ ರಾಜೀವ್ ಸಿಂಗ್ಗೆ ಸೇರಿದ್ದು. ಮೋಂಟೋ ಗಿಬ್ಸ್ ರಣವೀರ್ ನ ಕುದುರೆ ಹೊಡ್ಸೋ ಜಾಕಿ. ಇವ್ರ ಹೆಸರು ಕಬೀರ್. ರಣವೀರ್ ಹಾಗೂ ಇವ್ರ ಕುದುರೆಗಳ ನಡುವೆನೆ ಪೈಪೋಟಿ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಕಬೀರ್ ದೊಡ್ಡ ಬುಕ್ಕಿ ಆಗಿರ್ತಾನೆ. ಹಾಗೆ ಕಟ್ ಮಾಡಿ ಸೋನಿಯಾ ಅನ್ನೋ ಅಪ್ಕಮಿಂಗ್ ಮಾಡೆಲ್ ನ ತೋರಿಸ್ತಾರೆ. ಇವಳು ರಣವೀರ್ ನ ಲವ್ ಮಾಡ್ತಾ ಇದ್ದಾಳೆ. ಇಬ್ರು ತುಂಬಾ ಕ್ಲೋಸ್ ಆಗ್ತಾರೆ. ದಿನ ಕಳೆದಂತೆ ರಣವೀರ್ ಕೂಡ ಸೋನಿಯಾನ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಪ್ರಪೋಸ್ ಮಾಡೋದೊಂದೇ ಬಾಕಿ. ಇವನೇ ರಾಜೀವ್ ಸಿಂಗ್, ರಣವೀರ್ ಅವರ ತಮ್ಮ. ಬೆಳಗ್ಗೆ ಎಲ್ಲಾರು ಟೀ ಅಥವಾ ಕಾಫಿ ಕುಡಿದ್ರೆ ಇವನು ಎದ್ದ ತಕ್ಷಣ ಬಿಯರ್ ಕುಡಿತಾ ಇರ್ತಾನೆ. ಇವನೊಬ್ಬ ದೊಡ್ಡ ಕುಡುಕ. ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಸೋಫಿಯಾ ರಣವೀರ್ ಅವರ ಸೆಕ್ರೆಟರಿ. ಸೋಫಿಯಾ ರಣವೀರ್ ನ ಲವ್ ಮಾಡ್ತಾ ಇದ್ದಾಳೆ. ಆದ್ರೆ ರಣವೀರ್ ಇವಳನ್ನ ಕೇವಲ ಸೆಕ್ರೆಟರಿಯಾಗಿ ಮಾತ್ರ ನೋಡ್ತಾ ಇರ್ತಾನೆ. ರಣವೀರ್ ಅವನ್ ಕುದುರೆ ಮೇಲೆ ತುಂಬಾ ಇನ್ವೆಸ್ಟ್ ಮಾಡಿರ್ತಾನೆ. ಇವತ್ತೇನಾದ್ರೂ ವಿನ್ ಆದ್ರೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ರಣವೀರ್ ಅವರ ಕುದುರೆ ರೇಸ್ ನಲ್ಲಿ ಸೋತ್ ಹೋಗುತ್ತೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗೋದು ಏನಂದ್ರೆ ರಣವೀರ್ ಕುದುರೆ ಓಡಿಸ್ತಾ ಇದ್ದ ಜಾಕಿ ಬೇಕು ಅಂತಾನೆ ಕುದುರೆನ ಸ್ಲೋ ಮಾಡಿರ್ತಾನೆ. ಸೊ ಜಾಕಿ ಮೋಸ ಮಾಡ್ಬಿಟ್ಟ. ರಾಜೀವ್ಗೆ ತುಂಬಾ ಕೋಪ ಬರುತ್ತೆ. ಅವನ್ ಕತೆ ಮುಗಿಸ್ಬಿಡ್ತೀನಿ ಅಂತ. ಆಗ ರಣವೀರ್ ಅವನ್ನ ತಡಿತಾನೆ. ಈ ರೇಸ್ ನಲ್ಲಿ ಕಬೀರ್ ಅವ್ರ ಕುದುರೆ ಗೆದ್ದಿರುತ್ತೆ. ಜಾಕಿನ ಫಾಲೋ ಮಾಡಿದಾಗ ಗೊತ್ತಾಗೋದು ಏನಂದ್ರೆ ಇವನು ಕಬೀರ್ ಜೊತೆ ಡೀಲ್ ಮಾಡ್ಕೊಂಡಿರ್ತಾನೆ. ರಾಜೀವ್ ಕುದುರೆ ರೇಸ್ ನಲ್ಲಿ ಸೋಲೋ ಹಾಗೆ ಮಾಡೋದಕ್ಕೆ ಕಬೀರ್ ಈ ಜಾಕಿಗೆ ತುಂಬಾ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ. ವಿಷಯ ಗೊತ್ತಾದ್ಮೇಲೆ ರಣವೀರ್ ಆ ಜಾಕಿ ಕಾರ್ ನಲ್ಲಿ ಅವನಿಗೆ ಗೊತ್ತಿಲ್ಲದೆ ಬಾಂಬ್ ಇಟ್ಟು ಸಾಯಿಸ್ಬಿಡ್ತಾನೆ. ನಂಬಿಕೆ ದ್ರೋಹ ಮಾಡೋರ್ನ ಕಂಡ್ರೆ ನನ್ಗೆ ಆಗಲ್ಲ ಅಂತ. ರಣವೀರ್ ರೇಸ್ ಇಂದ ಕಳ್ಕೊಂಡಿರೋ ಹಣ ಮತ್ತೆ ಗಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಅವ್ರ ತಮ್ಮ ರಾಜೀವ್ ಎಂದಿನಂತೆ ಡ್ರಿಂಕ್ಸ್ ಮಾಡ್ತಾ ಆರಾಮಾಗಿ ಇದ್ದಾನೆ. ಹೀಗಿರುವಾಗ ಒಂದಿನ ಕಾರ್ ನಲ್ಲಿ ಹೋಗ್ತಿರುವಾಗ್ಲೇ ಈ ಆಕ್ಸಿಡೆಂಟ್ ನಡೆದಿದೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರ್ತಾರೆ. ಟ್ರಕ್ ಡ್ರೈವರ್ ಬೇಕು ಅಂತಾನೆ ಆ ವಸ್ತುಗಳನ್ನ ರೋಡ್ ಮೇಲೆ ಬೀಳ್ಸಿ ಈ ಆಕ್ಸಿಡೆಂಟ್ ಆಗೋ ತರ ಮಾಡಿರ್ತಾನೆ. ಕಾರಣ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಅದೃಷ್ಟವಶಾತ್ ರಣವೀರ್ಗೆ ಆ ಆಕ್ಸಿಡೆಂಟ್ ಇಂದ ಏನು ಜಾಸ್ತಿ ಇಂಜುರಿ ಆಗಿರೋದಿಲ್ಲ. ರಾಜೀವ್ ಹೇಳ್ತಾನೆ ಆದಷ್ಟು ಬೇಗ ರಿಕವರ್ ಆಗ್ತೀಯಾ, ಟೆನ್ಷನ್ ಆಗ್ಬೇಡ ಅಂತ. ಸೊ ಅವನು ಫಾರ್ಮಾಲಿಟೀಸ್ ಮುಗಿಸೋದಕ್ಕೆ ಹೋಗ್ತಾನೆ. ಆಗ ಯಾರೋ ರಾಜೀವ್ಗೆ ಕಾಲ್ ಮಾಡ್ತಾರೆ. ಹಾಗೆ ಕಟ್ ಮಾಡಿ ರಣವೀರ್ ರಿಕವರ್ ಆಗಿದ್ರಿಂದ ರಾಜೀವ್ ಒಂದು ಪಾರ್ಟಿ ಅರೇಂಜ್ ಮಾಡಿರ್ತಾನೆ. ಆ ಪಾರ್ಟಿಗೆ ಸೋಫಿಯಾ ಹಾಗೂ ಸೋನಿಯಾ ಕೂಡ ಬಂದಿರ್ತಾರೆ. ಸೋನಿಯಾನ ನೋಡಿ ರಾಜೀವ್ಗೆ ಅವಳ ಮೇಲೆ ಕ್ರಶ್ ಆಗುತ್ತೆ. ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ನನ್ಗೆ ನೀನಂದ್ರೆ ಇಷ್ಟ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಪಾರ್ಟಿ ಮುಗಿದ್ಮೇಲೆ ರಾಜೀವ್ ಹೇಳ್ತಾನೆ, ಒಂದ್ ಸೋನಿಯಾ ನನ್ ಲೈಫಲ್ಲಿ ಎಂಟರ್ ಆದ್ಮೇಲೆ ನಾನು ಕುಡಿಯೋದನ್ನ ಬಿಡ್ತೀನಿ ಅಂತ. ರಣವೀರ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವನು ಸೋನಿಯಾನ ಇಷ್ಟ ಪಡ್ತಾ ಇರೋದ್ರಿಂದ. ಅಂದ್ರೂನು ತಮ್ಮ ಕುಡಿಯೋದ್ ಬಿಟ್ಟು ಚೆನ್ನಾಗಿರ್ತಾನೆ ಅಂತ ಸೋನಿಯಾ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ರಣವೀರ್ಗೆ ಸೋಫಿಯಾ ಮೇಲೆ ತುಂಬಾ ನಂಬಿಕೆ. ಡಾಕ್ಯುಮೆಂಟ್ ಗಳಿಗೆ ಸೈನ್ ಹಾಕುವಾಗ ಅದ್ರಲ್ಲಿ ಏನ್ ಬರ್ದಿದೆ ಅಂತ ಕೂಡ ಓದೋದಿಲ್ಲ. ಸೋನಿಯಾ ಇರೋ ಪ್ಲೇಸ್ಗೆ ಇಬ್ರು ಹೋಗ್ತಾರೆ. ರಣವೀರ್ ಸೋನಿಯಾ ಅವನ್ನ ಮರೀಲಿ ಅನ್ನೋ ಒಂದೇ ಕಾರಣಕ್ಕೆ PA ಕಾಲ್ ಮಾಡಿದಾಗ ಲವರ್ ಜೊತೆ ಮಾತಾಡ್ತಿರೋ ಹಾಗೆ ಡ್ರಾಮಾ ಮಾಡ್ತಾನೆ. ಇದ್ರಿಂದ ಸೋನಿಯಾಗೆ ಶಾಕ್ ಆಗುತ್ತೆ. ಹಾಗಾದ್ರೆ ರಣವೀರ್ಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ. ಸರಿ ನೀವಿಬ್ರು ಲಂಚ್ ಮಾಡಿ ಅಂತ ಹೇಳಿ ರಣವೀರ್ ಅಲ್ಲಿಂದ ಹೋಗ್ತಾನೆ. ಹೀಗೆ ಡೈಲಿ ರಾಜೀವ್ ಇವಳನ್ನ ಫಾಲೋ ಮಾಡ್ತಾ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ದಿನ ಕಳೆದಂತೆ ಸೋನಿಯಾ ಕೂಡ ರಾಜೀವ್ನ ಲವ್ ಮಾಡ್ತಾಳೆ. ಹೀಗೆ ಒಂದಿನ ಸೋನಿಯಾ ಹೇಳ್ತಾಳೆ ನಾವಿಬ್ರು ಮದ್ವೆ ಆಗೋಣ ಅಂತ. ಆಗ ರಾಜೀವ್ ಮದ್ವೆನ ಸಾಧ್ಯನೇ ಇಲ್ಲ, ನಿನ್ ಚರಿತ್ರೆ ಗೊತ್ತಾದ್ಮೇಲೆ ಹೇಗೆ ನಿನ್ನ ಮದ್ವೆ ಆಗೋದು. ಸೋನಿಯಾಗೆ ಗಾಬರಿ ಆಗುತ್ತೆ. ಆಕ್ಚುಲಿ ಸೋನಿಯಾ ಬೆಳೆದಿರೋದು ಒಂದು ಆರ್ಫನೇಜ್ ನಲ್ಲಿ. ಅಲ್ಲಿ ಬೇಡದೇ ಇರೋ ಕೆಲಸ ಮಾಡಿದ್ರಿಂದ ಸೋನಿಯಾಗೆ 15 ವರ್ಷ ಆಗಿರುವಾಗ ರಿಮ್ಯಾಂಡ್ ಹೋಮ್ಗೆ ಕಳ್ಸಿರ್ತಾರೆ. 16 ವರ್ಷ ಆಗಿದ್ದಾಗ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿರ್ತಾಳೆ. ಕೊನೆಗೆ ಇವಳನ್ನ ಕಂಡು ಹಿಡಿದಿರ್ತಾರೆ. ಆಗ ರಿಮ್ಯಾಂಡ್ ಹೋಮ್ ನಲ್ಲಿ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಮೊಲೆಸ್ಟ್ ಮಾಡಿದ್ರು ಅಂತ ಸುಳ್ಳು ಹೇಳಿ ಅವ್ರನ್ನ ಜೈಲಿಗೆ ಕಳ್ಸಿರ್ತಾಳೆ.
ನಂತರ ರಿಲೀಸ್ ಆದ್ಮೇಲೆ ಫೇಮಸ್ ಬಾರ್ ಡ್ಯಾನ್ಸರ್ ಆಗಿರ್ತಾಳೆ. ಬಾರ್ ಓನರ್ಗೆ ಇವಳನ್ನ ಕಂಡ್ರೆ ಇಷ್ಟ ಆಗಿರುತ್ತೆ. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿದ್ದ ಸೋನಿಯಾ ಬಾರ್ ನಲ್ಲಿ ಇದ್ದ ಹಣ ಎಲ್ಲ ಎತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾಳೆ. ಈ ವಿಷಯ ಬಾರ್ ಓನರ್ಗೆ ಗೊತ್ತಾಗಿದ್ರಿಂದ ಅವ್ರ ತಲೆಗೆ ಹೊಡೆದು ಸಾಯಿಸಿದ್ದಾಳೆ. ನಂತರ ಒಬ್ರು NRI ಇವಳನ್ನ ಸೇವ್ ಮಾಡಿ ಸೌತ್ ಆಫ್ರಿಕಾಕ್ಕೆ ಕರ್ಕೊಂಡು ಬಂದಿರ್ತಾರೆ. ಇದನ್ನೆಲ್ಲ ರಾಜೀವ್ ಹೇಳ್ದಾಗ ಸೋನಿಯಾ ಹೇಳ್ತಾಳೆ, ನಾನು ಇದನ್ನ ಮೊದ್ಲೇ ನಿನ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಈ ವಿಷಯ ನಿನ್ಗೆ ಗೊತ್ತಾದ್ರೆ ಎಲ್ಲಿ ದೂರ ಆಗ್ತೀಯ ಅಂತ ಹೆದ್ರಿ ಇದನ್ನ ಹೇಳಿರ್ಲಿಲ್ಲ ಅಂತ. ಆಗ ರಾಜೀವ್ ಹೇಳ್ತಾನೆ, ನೀನು ರಣವೀರ್ ಜೊತೆ ಕ್ಲೋಸ್ ಆಗಿರುವಾಗ್ಲೇ ನಾನು ನಿನ್ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡಿದ್ದೆ. ಈಗ ಇವಳ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಸರಿ, ನನ್ನಿಂದ ನಿನ್ಗೆ ಏನ್ ಕೆಲ್ಸ ಆಗ್ಬೇಕು ಅದನ್ನ ಹೇಳು ಅಂತ. ಯಾವ ಪ್ರಾಪರ್ಟಿಗೋಸ್ಕರ ನೀನು ರಣವೀರ್ ಜೊತೆ ಕ್ಲೋಸ್ ಆದ್ಯೋ ಆ ರ್ಯಾಂಚ್ ಈಗ ಬ್ಯಾಂಕ್ ನ ವಶದಲ್ಲಿ ಇದೆ. ಯಾಕಂದ್ರೆ ಸಾಲ ಇರೋದ್ರಿಂದ. ನನ್ನ ಹತ್ರ 100 ಮಿಲಿಯನ್ ನ ಒಂದು ಪ್ಲಾನ್ ಇದೆ. ನೀನು ನನ್ಗೆ ಹೆಲ್ಪ್ ಮಾಡಿದ್ರೆ ನಿನ್ಗೆ 20 ಮಿಲಿಯನ್ ಕೊಡ್ತೀನಿ. ನಮ್ ತಂದೆ ಸಾಯೋಕು ಮುಂಚೆ ನಮ್ಮಿಬ್ಬರಿಗೆ ಅಂದ್ರೆ ರಣವೀರ್ ಹಾಗೂ ನನ್ನ ಹೆಸರಲ್ಲಿ 50-50 ಮಿಲಿಯನ್ ಇನ್ಶೂರೆನ್ಸ್ ತೆಗ್ದಿದ್ದಾರೆ. ಇನ್ ಕೇಸ್ ನಮ್ಮ ಅಣ್ಣ ರಣವೀರ್ ಆಕ್ಸಿಡೆಂಟ್ ನಲ್ಲಿ ಸತ್ರೆ ಆ ಇನ್ಶೂರೆನ್ಸ್ ಪಾಲಿಸಿ ಪ್ರಕಾರ ನನ್ಗೆ 100 ಮಿಲಿಯನ್ ಸಿಗುತ್ತೆ. ಟ್ವಿಸ್ಟ್ ಏನಂದ್ರೆ ರಣವೀರ್ಗೆ ಆಕ್ಸಿಡೆಂಟ್ ಆಗೋ ತರ ಮಾಡಿದ್ದೆ ಈ ರಾಜೀವ್. ಆ ಡ್ರೈವರ್ಗೆ ದುಡ್ಡು ಕೊಟ್ಟು ರಣವೀರ್ ಆಕ್ಸಿಡೆಂಟ್ ನಲ್ಲಿ ಸಾಯೋ ಹಾಗೆ ಮಾಡಿ ಅಂತ ಹೇಳಿರ್ತಾನೆ. ಆದ್ರೆ ಅದೃಷ್ಟವಶಾತ್ ರಣವೀರ್ ಸರ್ವೈವ್ ಆಗಿದ್ದಾನೆ. ಇದನ್ನೇ ಕೇಳಿ ಸೋನಿಯಾಗೆ ಶಾಕ್ ಆಗುತ್ತೆ. ನಿನ್ನ ಲವ್ ಮಾಡೋ ತರ ಡ್ರಾಮಾ ಮಾಡಿದ್ದು ಕೂಡ ಪ್ಲಾನ್ ನ ಒಂದು ಭಾಗ ಅಷ್ಟೇ. ನಮ್ಮಿಬ್ಬರ ರಿಲೇಶನ್ಶಿಪ್ ನ್ಯಾಚುರಲ್ ಆಗಿ ಇರೋ ತರ ರಣವೀರ್ಗೆ ಕಾಣಿಸ್ಕೋಬೇಕು. ನಾವಿಬ್ರು ಮದ್ವೆ ಆಗೋಣ. ಇದು ಬಿಸ್ನೆಸ್ ಡೀಲ್ ಗೋಸ್ಕರ ಅಷ್ಟೇ. ನಮ್ಮಿಬ್ಬರ ನಡುವೆ ಯಾವುದೇ ಫಿಸಿಕಲ್ ರಿಲೇಶನ್ಶಿಪ್ ಇರೋದಿಲ್ಲ. ಒನ್ಸ್ ಪ್ಲಾನ್ ಸಕ್ಸಸ್ ಆದ್ಮೇಲೆ ನಿನ್ಗೆ ಕೊಡ್ಬೇಕಾಗಿರೋ ಶೇರ್ ಕೊಡ್ತೀನಿ. ಆಮೇಲೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ ಅಂತ. ಸೋನಿಯಾ ಈ ಡೀಲ್ ಒಪ್ಕೊಳ್ತಾಳೆ. ಕಟ್ ಮಾಡಿದ್ರೆ ಕಬೀರ್ ರಣವೀರ್ ನ ಮೀಟ್ ಆಗ್ತಾರೆ. ಈ ರ್ಯಾಂಚ್ ನ ಬ್ಯಾಂಕ್ ಅವರು ವಶಪಡಿಸ್ಕೊಂಡಿದ್ದಾರೆ ಅಲ್ವಾ, ನಾನು ಇದನ್ನ ಬಿಡಿಸ್ಕೊಡ್ತೀನಿ. ಈ ರ್ಯಾಂಚ್ ನನ್ಗೆ ಮಾರ್ಬಿಡು ಅಂತ. ಆದ್ರೆ ರಣವೀರ್ ಒಪ್ಕೊಳ್ಳೋದಿಲ್ಲ. ಯಾವ್ದೋ ಡಾಕ್ಯುಮೆಂಟ್ ಗೆ ಸೈನ್ ಹಾಕೋದಕ್ಕೆ ಕಬೀರ್ ಅವರ ಪೆನ್ ತಗೊಂಡು ಸೈನ್ ಹಾಕಿ ಅವನೇ ಇಟ್ಕೊಳ್ತಾನೆ. ಆಗ ಕಬೀರ್ ಅದು ನನ್ ಪೆನ್ ಅಂತ ಕೇಳಿದಾಗ ಕಬೀರ್ಗೆ ಗೊತ್ತಿಲ್ಲದೆ ಅದೇ ತರ ಇರೋ ಬೇರೆ ಪೆನ್ ಕೊಡ್ತಾನೆ. ಕಟ್ ಮಾಡಿ ರೇಸ್ ಕೋರ್ಸ್ ತೋರಿಸ್ತಾರೆ. ಕಬೀರ್ ಒಂದು ಪ್ಲಾನ್ ಮಾಡ್ತಾರೆ. ಪೂರ್ತಿ ಹಣ ರಣವೀರ್ ನ ಕುದುರೆ ಮೇಲೆ ಬೆಟ್ಸ್ ಕಟ್ಟೋಣ. ವೈಟ್ ಲೈನ್ ಹತ್ರ ಬಂದಾಗ ನಮ್ ಕುದುರೆನ ಸ್ಲೋ ಮಾಡೋದಕ್ಕೆ ಜಾಕಿಗೆ ಹೇಳ್ತೀನಿ. ಇದರಿಂದ ಗೆಲ್ಲೋದು ರಣವೀರ್ ನ ಕುದುರೆ, ಆದ್ರೆ ಲಾಭ ನಮ್ಗೇನೆ ಅಂತ. ಇದನ್ನೆಲ್ಲ ಪಕ್ಕದಲ್ಲೇ ಇದ್ದ ರಣವೀರ್ ಕೇಳಿಸ್ಕೊಳ್ತಾ ಇರ್ತಾನೆ. ಹೇಗಂದ್ರೆ ನಿನ್ನೆ ಒಂದು ಪೆನ್ ನ ಚೇಂಜ್ ಮಾಡಿ ಕೊಟ್ಟಿರ್ತಾನೆ ಅಲ್ವಾ, ಅದ್ರಲ್ಲಿ ಮೈಕ್ರೋಫೋನ್ ಫಿಕ್ಸ್ ಆಗಿರುತ್ತೆ. ರಣವೀರ್ ಕಬೀರ್ ಕುದುರೆ ಗೆಲ್ಲುತ್ತೆ ಅಂತ 4 ಮಿಲಿಯನ್ ಬೆಟ್ಸ್ ಕಟ್ತಾನೆ. ಈಗ ರೇಸ್ ಶುರುವಾಗಿ ರಣವೀರ್ ಅವರ ಕುದುರೆ ಸೋತ್ ಹೋಗುತ್ತೆ. ಕಬೀರ್ ನ ಕುದುರೆ ಗೆಲ್ಲುತ್ತೆ. ಇದರಿಂದ ಕಬೀರ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ರಣವೀರ್ ಕುದುರೆ ಗೆಲ್ಲುತ್ತೆ ಅಂತ ಪೂರ್ತಿ ಹಣ ಬೆಟ್ಸ್ ಕಟ್ಟಿರ್ತಾನೆ. ಕಬೀರ್ ಹತ್ರ ಹೋಗಿ ಇದೇ ನಿನ್ ಪೆನ್, ನಿನ್ಗೆ ನಾನ್ ನಿನ್ನೆ ಕೊಟ್ಟಿದ್ದು ನನ್ ಹತ್ರ ಇದ್ದ ಬೇರೆ ಪೆನ್ ಅಂತ ಹೇಳಿ ಕೊಡ್ತಾನೆ. ಆಗ್ಲೇ ಕಬೀರ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಮೈಕ್ರೋಫೋನ್ ಫಿಕ್ಸ್ ಆಗಿತ್ತು ಅಂತ. ಅಂದ್ರೆ ಇವ್ರು ಏನೆಲ್ಲ ಮಾತಾಡಿರ್ತಾರೆ ಅದನ್ನೆಲ್ಲ ಇವನು ಕೇಳಿಸ್ಕೊಂಡಿರ್ತಾನೆ. ನನ್ಗೆ ಮೋಸ ಮಾಡೋರ್ನ ನಾನು ಸುಮ್ನೆ ಬಿಡಲ್ಲ ಅಂತ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ರಾಜೀವ್, ನಾನು ಸೋನಿಯಾಗೆ ಪ್ರಪೋಸ್ ಮಾಡ್ದೆ, ಅವಳು ಒಪ್ಕೊಂಡಿದ್ದಾಳೆ. ಸೊ ನಾವಿಬ್ರು ಮದ್ವೆ ಆಗ್ತೀವಿ ಅಂತ. ಕಟ್ ಮಾಡಿದ್ರೆ ರಾಜೀವ್ ಹಾಗೂ ಸೋನಿಯಾ ಮದ್ವೆ ಆಗ್ತಾರೆ. ಆದ್ರೆ ಅದೇ ದಿನ ರಾತ್ರಿ ರಾಜೀವ್ ಫುಲ್ ಡ್ರಿಂಕ್ಸ್ ಮಾಡಿ ಮನೆಗ್ ಬರ್ತಾನೆ. ಇದರಿಂದ ಟ್ರಿಗರ್ ಆಗಿದ್ದ ರಣವೀರ್ ರಾಜೀವ್ ಕೆನ್ನೆಗೆ ಹೊಡಿತಾನೆ. ಸೋನಿಯಾ ಜೊತೆ ಮದ್ವೆ ಆದ್ರೆ ಕುಡಿಯಲ್ಲ ಅಂತ ಹೇಳಿದ್ದೆ ಅಲ್ವಾ, ಮತ್ತೆ ಯಾಕೆ ಕುಡ್ದಿದ್ದೀಯಾ ಅಂತ. ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರಿಂದ ಕುಡ್ದೆ, ಇನ್ಮುಂದೆ ಕುಡಿಯಲ್ಲ ಅಂತ ಹೇಳಿ ರೂಮ್ಗೆ ಹೋಗ್ತಾನೆ. ಟ್ವಿಸ್ಟ್ ಏನಂದ್ರೆ ರಾಜೀವ್ ಕುಡ್ದಿರೋದಿಲ್ಲ, ಕುಡ್ದಿರೋ ಹಾಗೆ ಡ್ರಾಮಾ ಮಾಡಿರ್ತಾನೆ. ಯಾಕೆ ಕುಡ್ದಿರೋ ತರ ರಣವೀರ್ ಮುಂದೆ ಡ್ರಾಮಾ ಮಾಡ್ದೆ ಅಂತ ಸೋನಿಯಾ ಕೇಳ್ತಾಳೆ. ಈ ಡ್ರಾಮಾ ಇನ್ ಮುಂದೆ ಡೈಲಿ ನಡೆಯುತ್ತೆ. ರಣವೀರ್ಗೆ ಅನ್ಸ್ಬೇಕು ನಿನ್ನ ನನ್ ಜೊತೆ ಮದ್ವೆ ಮಾಡ್ಸಿ ತಪ್ಪು ಮಾಡ್ದೆ ಅಂತ. ಮುಂದಿನ ಪ್ಲಾನ್ ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ ಅಂತ. ಸೊ ಪ್ಲಾನ್ ಪ್ರಕಾರ ಇವರಿಬ್ಬರ ನಡುವೆ ಯಾವುದೇ ಫಿಸಿಕಲ್ ರಿಲೇಶನ್ಶಿಪ್ ಇರೋದಿಲ್ಲ. ಈ ಕಡೆ ಸೋಫಿಯಾ ರಣವೀರ್ಗೆ ಹೇಳ್ತಾಳೆ, ನಮ್ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಪಾರ್ಟಿ ರೆಡಿ ಇದ್ದಾರೆ, ನಾವಿಬ್ರು ಕೇಪ್ ಟೌನ್ ಗೆ ಹೋಗ್ಬೇಕು ಅಂಡ್ ಯಾಕೆ ಡಿಸ್ಟರ್ಬ್ ಆಗಿದ್ಯಾ ಅಂತ. ರಾಜೀವ್ ಮತ್ತೆ ಕುಡಿಯೋಕೆ ಶುರು ಮಾಡಿದ್ದಾನೆ. ಇದರಿಂದ ಸೋನಿಯಾಗೆ ತುಂಬಾ ತೊಂದರೆ ಆಗ್ತಿದೆ ಅನ್ಸುತ್ತೆ ಅಂತ. ಕಟ್ ಮಾಡಿದ್ರೆ ರಾತ್ರಿ ಆಗಿದೆ. ಇವತ್ ರಾತ್ರಿ ನೀನು ರಣವೀರ್ ಹತ್ರ ಹೋಗು, ಇದು ಕೂಡ ಪ್ಲಾನ್ ನ ಒಂದು ಭಾಗ ಅಂತ. ಸೊ ಈಗ ರ್ಯಾಂಚ್ ನಲ್ಲಿ ಇದ್ದ ರಣವೀರ್ ಹತ್ರ ಸೋನಿಯಾ ಬರ್ತಾಳೆ. ರಾಜೀವ್ ಒಬ್ಬ ಕುಡುಕ. ಕಳೆದ 15 ದಿನಗಳಿಂದ ನಮ್ಮಿಬ್ಬರ ನಡುವೆ ಯಾವುದೇ ಫಿಸಿಕಲ್ ರಿಲೇಶನ್ಶಿಪ್ ಇಲ್ಲ. ಇವರಿಬ್ರು ಮಾತಾಡ್ತಿರೋದನ್ನ ರೂಮ್ ನಲ್ಲಿರುವ ರಾಜೀವ್ ನೋಡ್ತಾ ಇದ್ದಾನೆ. ಹೇಗಂದ್ರೆ ಇವನು ಆಲ್ರೆಡಿ ರ್ಯಾಂಚ್ ನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡಿರ್ತಾನೆ. ನಿನ್ ತಮ್ಮ ಕುಡುಕ ಅನ್ನೋದು ಗೊತ್ತಿದ್ರೋನು ನನ್ ಜೊತೆ ಮದ್ವೆ ಮಾಡ್ಸಿ ತಪ್ಪು ಮಾಡ್ಬಿಟ್ಟೆ. ಆಗ ರಣವೀರ್ ಸಾರಿ ಕೇಳ್ತಾನೆ. ನಿನ್ನ ಮದ್ವೆ ಆದ್ರೆ ಅವನು ಕುಡಿಯೋದು ಬಿಡ್ತೀನಿ ಅಂತ ಹೇಳಿದ್ದ, ಆದ್ರೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ.
ಆಗ ಸೋನಿಯಾ ಹೇಳ್ತಾಳೆ ನನ್ಗೆ ನೀನೇ ಬೇಕು ಅಂತ. ಇವನು ಬೇಡ ಅಂತ ಎಷ್ಟೇ ಹೇಳಿದ್ರು ಫೋರ್ಸ್ ಮಾಡಿ ಅವನ್ ಜೊತೆ ಇಂಟಿಮೇಟ್ ಆಗ್ತಾಳೆ. ನೆಕ್ಸ್ಟ್ ಡೇ ರಣವೀರ್ ಸ್ಯಾಡ್ ಆಗಿ ಇದ್ದಾನೆ. ಯಾಕಂದ್ರೆ ನಿನ್ನೆ ರಾತ್ರಿ ಸೋನಿಯಾ ಜೊತೆ ಕ್ಲೋಸ್ ಆಗಿ ಇದ್ದಿದ್ರಿಂದ ಈ ವಿಷಯ ರಾಜೀವ್ಗೆ ಗೊತ್ತಾದ್ರೆ ಏನ್ ಗತಿ ಅಂತ. ಅಷ್ಟರಲ್ಲಿ ಸೋಫಿಯಾ ಅಲ್ಲಿಗೆ ಬಂದು ನನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ನನ್ಗೆ ನೀನೇ ಅಲ್ಲ ಅಂತ ಹೇಳ್ತಾನೆ. ಇದ್ರಿಂದ ಸೋಫಿಯಾಗೆ ಫುಲ್ ಖುಷಿ ಆಗುತ್ತೆ. ಕಟ್ ಮಾಡಿದ್ರೆ ಸೋನಿಯಾ ಮತ್ತೆ ರಣವೀರ್ನ ಮೀಟ್ ಆಗಿ ನಿನ್ನೆ ನಾವಿಬ್ರು ಕ್ಲೋಸ್ ಆಗಿ ಇದ್ವಿ ಅಲ್ವಾ, ಅಷ್ಟೇ ಅಲ್ದೆ ನಾವಿಬ್ರು ಮೊದ್ಲೇ ಲವ್ ಕೂಡ ಮಾಡಿದ್ವಿ. ನಾನು ನಿನ್ ಜೊತೆನೆ ಇರ್ತೀನಿ, ರಾಜೀವ್ ಜೊತೆ ಇರೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನಮ್ಮಿಬ್ಬರ ರಿಲೇಶನ್ಶಿಪ್ ಬಗ್ಗೆ ರಾಜೀವ್ಗೆ ಹೇಳು, ಆಗ ನಾನು ಡಿವೋರ್ಸ್ ತಗೋತೀನಿ, ಆಮೇಲೆ ನಾವಿಬ್ರು ಒಟ್ಟಿಗೆ ಇರ್ಬೋದು ಅಂತ. ನೋಡು ನಿನ್ನೆ ರಾತ್ರಿ ನಡೆದಿದ್ ಬಗ್ಗೆ ಮರ್ತು ಬಿಡು, ಇದೆಲ್ಲ ಸರಿಯಾಗಲ್ಲ ಅಂತ. ನೀನು ಹೇಳಿಲ್ಲ ಅಂದ್ರೆ ನಾನೇ ಹೇಳ್ತೀನಿ, ಹಾಗೆಲ್ಲ ಮಾಡ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸೋನಿಯಾ ಅಲ್ಲಿಂದ ಕಾರ್ ಹತ್ರ ಬರ್ತಾಳೆ. ನೋಡಿದ್ರೆ ರಾಜೀವ್ ಅಲ್ಲೇ ಇದ್ದಾನೆ. ಇದೆಲ್ಲ ಇವರಿಬ್ಬರದೇ ಪ್ಲಾನ್ ಆಗಿರುತ್ತೆ. ನೆಕ್ಸ್ಟ್ ಡೇ ರಣವೀರ್ ಆಫೀಸ್ಗೆ ಹೋಗಿ ಸೋನಿಯಾ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ದಾಳೆ. ಸಮ್ ಟೈಮ್ಸ್ ರಾತ್ರಿ 2 ಗಂಟೆಗೆ ಬರ್ತಾಳೆ. ಸೋನಿಯಾ ಜೊತೆ ಅಫೇರ್ ಇಟ್ಕೊಂಡಿರೋನ್ನ ಕಂಡು ಹಿಡಿದು ಅವನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ. ಇದನ್ನ ಕೇಳಿ ರಣವೀರ್ಗೆ ಶಾಕ್ ಆಗುತ್ತೆ. ಕಟ್ ಮಾಡಿದ್ರೆ ಇವರಿಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಹೇಗೆ ರಣವೀರ್ನ ಸಾಯಿಸಿ ಆಕ್ಸಿಡೆಂಟ್ ತರ ಫ್ರೇಮ್ ಮಾಡೋದು ಅಂತ. ನನ್ಗೆ 100 ಮಿಲಿಯನ್ ಸಿಗ್ಬೇಕಂದ್ರೆ ಅವನ್ನ ಸಾಯಿಸಿ ಆಕ್ಸಿಡೆಂಟ್ ತರಾನೇ ಫ್ರೇಮ್ ಮಾಡ್ಲೇಬೇಕು. ಸೊ ಈಗ ರಾಜೀವ್ ಪ್ಲಾನ್ ಹೇಳ್ತಾನೆ. ನಾಳೆ ರಣವೀರ್ ಕೇಪ್ ಟೌನ್ ಇಂದ ರಿಟರ್ನ್ ಬರ್ತಾನೆ, ಆಗ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಟೆರೆಸ್ ಮೇಲೆ ಹೋಗ್ತೀನಿ. ರಣವೀರ್ಗೆ ಕಾಲ್ ಮಾಡಿ ನನ್ಗೆ ಗೊತ್ತಾಯ್ತು ನೀನೇ ಅಲ್ವಾ ಸೋನಿಯಾ ಜೊತೆ ಅಫೇರ್ ಇಟ್ಕೊಂಡಿರೋದು, ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇದನ್ನ ಕೇಳಿ ಖಂಡಿತ ರಣವೀರ್ ಟೆರೆಸ್ ಮೇಲೆ ಬರ್ತಾನೆ ನನ್ನ ಸೇವ್ ಮಾಡೋದಕ್ಕೆ ಅಂತ. ಯಾವಾಗ ಅವನು ನನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೋ ಆಗ ನೀನು ಹಿಂದೆಯಿಂದ ಬಂದು ಅವನ್ನ ಅಲ್ಲಿಂದ ತಳ್ಬಿಡು. ಸೊ ಪೊಲೀಸರು ಇದೊಂದು ಆಕ್ಸಿಡೆಂಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಇದರಿಂದ 100 ಮಿಲಿಯನ್ ನಮ್ಗೆ ಸಿಗುತ್ತೆ. ಡೀಲ್ ಪ್ರಕಾರ ನಿನ್ಗೆ 20 ಮಿಲಿಯನ್ ಕೊಡ್ತೀನಿ ಅಂತ. ಕಟ್ ಮಾಡಿದ್ರೆ ಇನ್ನೊಂದು ಟ್ವಿಸ್ಟ್. ರಾಜೀವ್ನ ಪ್ಲಾನ್ ಬಗ್ಗೆ ಸೋನಿಯಾ ರಣವೀರ್ಗೆ ಹೇಳ್ತಾಳೆ. ರಾಜೀವ್ ಇಷ್ಟೆಲ್ಲ ಮುಂದುವರೆದಿದ್ದಾನ, ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ, ಅದೇ ಅವನಿಗೆ ಉಲ್ಟಾ ಹೊಡೆಯೋ ತರ ಮಾಡ್ತೀನಿ. ಅವನ್ ಪ್ಲಾನ್ ಹಾಗೇನೆ ಇರ್ಲಿ, ಆದ್ರೆ ಸಣ್ಣ ಚೇಂಜ್, ಸಾಯೋದು ನಾನಲ್ಲ ರಾಜೀವ್. ಸೊ ಈಗ ಕೇಪ್ ಟೌನ್ ಗೆ ಹೋಗ್ತಾನೆ. ಈಗ ಸಂಜೆ ಆಗಿದೆ. ರಾಜೀವ್ ಪ್ಲಾನ್ ಪ್ರಕಾರ ನೀನ್ ಬಂದು ಅವನ್ನ ತಳ್ಬಿಡು ಅಂತ ಹೇಳಿ ಟೆರೆಸ್ ಗೆ ಹೋಗ್ತಾನೆ. ರಣವೀರ್ಗೆ ಕಾಲ್ ಮಾಡಿ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀನೇ ಅಲ್ವಾ ನನ್ ವೈಫ್ ಜೊತೆ ಅಫೇರ್ ಇಟ್ಕೊಂಡಿರೋದು. ಅವನ್ ಪ್ಲಾನ್ ಗೊತ್ತಾಗಿದ್ರಿಂದ ರಣವೀರ್ ಕೂಡ ಡ್ರಾಮಾ ಮಾಡ್ತಾನೆ. ನೀನು ಅನ್ಕೊಂಡಂಗೆ ಏನು ಇಲ್ಲ, ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಆಫೀಸ್ ಟೆರೆಸ್ ಮೇಲೆನೆ ಇದ್ದೀನಿ, ನಾನು ಇಲ್ಲಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಳ್ತೀನಿ, ಆಮೇಲೆ ನೀನು ಸೋನಿಯಾ ಜೊತೆ ಆರಾಮಾಗಿ ಇರು ಅಂತ. ಸೋನಿಯಾನೇ ನನ್ಗೆ ಎಲ್ಲಾ ವಿಷಯ ಹೇಳಿದ್ಲು. ಆಗ ರಣವೀರ್ ಸುಮ್ನೆ ರಾಂಗ್ ಡಿಸಿಷನ್ ತಗೋಬೇಡ, ನಾನು ಆಫೀಸ್ ಹತ್ರ ಬಂದಿದ್ದೀನಿ, ಟೆರೆಸ್ ಗೆ ಬರ್ತಾ ಇದ್ದೀನಿ ಅಂತ. ರಾಜೀವ್ ಟೆರೆಸ್ ನ ಎಡ್ಜ್ ಮೇಲೆ ಕೂತ್ಕೊಂಡಿದ್ದಾನೆ. ಅಷ್ಟರಲ್ಲಿ ರಣವೀರ್ ಅಲ್ಲಿಗೆ ಬಂದು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಫಸ್ಟ್ ಇಲ್ಲಿಂದ ಇಳಿದು ಕೆಳಗಡೆ ಬಾ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಈಗ ಇವರಿಬ್ರು ಹಿಂದೆಯಿಂದ ಸೋನಿಯಾ ಬರ್ತಾಳೆ. ಈಗ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಇದೆ. ಇವರಿಬ್ರು ಟೆರೆಸ್ ನ ಎಡ್ಜ್ ಮೇಲೆ ಕೂತ್ಕೊಂಡಿದ್ದಾರೆ. ರಾಜೀವ್ ಅನ್ಕೊಂಡಿದ್ದಾನೆ ಈಗ ಸೋನಿಯಾ ರಣವೀರ್ ನ ತಳ್ಳಿ ಸಾಯಿಸ್ಬಿಡ್ತಾಳೆ ನಮ್ ಪ್ಲಾನ್ ಪ್ರಕಾರ ಅಂತ. ಅವಳು ಹತ್ರ ಬಂದಾಗ ರಣವೀರ್ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾನೆ. ನಮ್ ಪ್ಲಾನ್ ಪ್ರಕಾರ ಹೇಗೂ ಇವಳು ರಾಜೀವ್ನ ತಳ್ಳು ಬಿಡ್ತಾಳೆ ಅಂತ. ಆದ್ರೆ ಅವಳು ರಣವೀರ್ ನ ತಳ್ಳು ಬಿಡ್ತಾಳೆ. ಟೆರೆಸ್ ನ ಎಡ್ಜ್ ಹಿಡ್ಕೊಂಡು ರಣವೀರ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಇವನಿಗೆ ಶಾಕ್ ಆಗುತ್ತೆ, ಯಾಕೆ ಇವಳು ಉಲ್ಟಾ ಹೊಡಿತಾ ಇದ್ದಾಳೆ ಅಂತ. ರಾಜೀವ್ ಈ ಪ್ಲಾನ್ ನಲ್ಲಿ ಹೆಲ್ಪ್ ಮಾಡಿದ್ರೆ 20 ಮಿಲಿಯನ್ ಕೊಡ್ತೀನಿ ಅಂತ ಹೇಳ್ದ. ಏನೇ ಇದ್ರೂನು 20 ಮಿಲಿಯನ್ ಅನ್ನೋದು ದೊಡ್ಡ ಅಮೌಂಟ್ ಅಲ್ವಾ, ಸಾರಿ ಅಂತ. ಅಷ್ಟರಲ್ಲಿ ಬ್ಯಾಲೆನ್ಸ್ ಮಿಸ್ ಆಗಿ ರಣವೀರ್ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಈ ಕೇಸ್ ಎಂಕ್ವೈರಿ ಮಾಡೋದಕ್ಕೆ RD ಹಾಗೂ ಅವರ ಅಸಿಸ್ಟೆಂಟ್ ಮಿನಿ ಬರ್ತಾರೆ. RD ಅಂದ್ರೆ ಇನ್ಸ್ಪೆಕ್ಟರ್ ರಾಬರ್ಟ್ ಡಿಕೋಸ್ಟಾ. ಇವರಿಬ್ರು ಹತ್ರ ಹೇಗೆ ಇನ್ಸಿಡೆಂಟ್ ನಡೀತು ಅಂತ ಕೇಳ್ತಾರೆ. ರಾಜೀವ್ ಡ್ರಾಮಾ ಮಾಡ್ತಾ ಎಲ್ಲ ವಿಷಯ ಹೇಳ್ತಾನೆ, ಆದ್ರೆ ಕತೆ ಬೇರೆ ತರ ಹೇಳ್ತಾನೆ. ನಾನು ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ, ಇದ್ರಿಂದ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗದೆ ನಮ್ ಪ್ರಾಪರ್ಟಿನ ಬ್ಯಾಂಕ್ ಅವರು ವಶಪಡಿಸ್ಕೊಂಡ್ರು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೆ. ಕೊನೆ ಕ್ಷಣದಲ್ಲಿ ರಣವೀರ್ ನನ್ನ ಸೇವ್ ಮಾಡೋದಕ್ಕೆ ಬಂದ. ಆಗ ಅನ್ಫಾರ್ಚುನೇಟ್ಲಿ ಅವನ್ ಬ್ಯಾಲೆನ್ಸ್ ಮಿಸ್ ಆಗಿ ಕೆಳಗಡೆ ಬಿದ್ದು ಸತ್ತೋದ ಅಂತ. ಇದನ್ನ ಕೇಳಿ ಮಿನಿ RDಗೆ ಹೇಳ್ತಾಳೆ, ಸಾಯೋಕೆ ಹೊರಟವನು ಬದುಕಿದ್ದಾನೆ, ಸೇವ್ ಮಾಡೋದಕ್ಕೆ ಹೋದವನು ಸತ್ತೋದ ಅಂತ. ಸರಿ, ಬೇರೆ ಏನಾದ್ರೂ ಎಂಕ್ವೈರಿ ಇದ್ರೆ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. RDಗೆ ಡೌಟ್ ಇದೆ, ರಣವೀರ್ ಸಾವಿನ ಹಿಂದೆ ಏನೋ ಮಿಸ್ಟ್ರಿ ಇದೆ ಅಂತ. ಕಟ್ ಮಾಡಿದ್ರೆ RD ಇವರಿಬ್ಬರನ್ನ ಬಾಡಿ ಐಡೆಂಟಿಫಿಕೇಶನ್ ಗೆ ಕರ್ಸಿದ್ದಾರೆ. ರಾಜೀವ್ ಕೇಳ್ತಾನೆ, ಸತ್ತಿರೋದು ನಮ್ಮ ಅಣ್ಣ ಅಂತ ನನ್ಗೆ ಗೊತ್ತಿದೆ, ಮತ್ತೆ ಯಾಕೆ ಕರ್ಸಿದ್ದೀರಾ ಅಂತ. ನನ್ಗೆ ಗೊತ್ತು ಈ ಆಕ್ಸಿಡೆಂಟ್ ನಿಮ್ ಕಣ್ ಮುಂದೆನೆ ನಡೆದಿದೆ, ಆದ್ರೆ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅಂತ. ರಣವೀರ್ ಬಾಡಿ ತೋರಿಸ್ತಾರೆ. ಮೇಲಿನಿಂದ ಬಿದ್ದಿದ್ರಿಂದ ಮುಖ ಎಲ್ಲ ಡ್ಯಾಮೇಜ್ ಆಗಿ
ಎದೆ ಭಾಗಕ್ಕೆ ತುಂಬಾ ಇಂಜುರಿ ಆಗಿದೆ. ಬಾಡಿ ನೋಡಿದ್ಮೇಲೆ ಇವರಿಬ್ರು ಅಳೋ ತರ ಡ್ರಾಮಾ ಮಾಡ್ತಾ ಇದ್ದಾರೆ. ಕೇಸ್ ಕ್ಲೋಸ್ ಆದ್ಮೇಲೆ ಈ ಬಾಡಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಆಫೀಸ್ ನಲ್ಲಿ ವೇಟ್ ಮಾಡೋದಕ್ಕೆ ಹೇಳ್ತಾರೆ. ರಣವೀರ್ ನ ಆಫೀಸ್ ಸ್ಟಾಫ್ ಹಾಗೂ PA ಹತ್ರ ಎಂಕ್ವೈರಿ ಮಾಡ್ತಾರೆ. ಆಗ ರಣವೀರ್ ಹಾಗೂ ರಾಜೀವ್ ಸ್ವಂತ ಬ್ರದರ್ಸ್ ಅಲ್ಲ, ಸ್ಟೆಪ್ ಬ್ರದರ್ಸ್ ಅನ್ನೋದು ಗೊತ್ತಾಗುತ್ತೆ. ಆಫೀಸ್ ನಲ್ಲಿದ್ದ ರಾಜೀವ್ ಹತ್ರ ಬರ್ತಾರೆ. ನಿಮ್ ತಂದೆ ನಿಮ್ಮಿಬ್ಬರ ಹೆಸರಲ್ಲಿ 50-50 ಮಿಲಿಯನ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಲ್ವಾ? ಅದ್ರ ಪ್ರಕಾರ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬ ಸತ್ರುನು ಉಳಿದಿರೋ ಇನ್ನೊಬ್ನಿಗೆ 100 ಮಿಲಿಯನ್ ಸಿಗುತ್ತೆ. ರಾಜೀವ್ಗೆ ಶಾಕ್ ಆಗುತ್ತೆ. ಎಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಸತ್ಯ ಕಂಡು ಹಿಡಿತಾರೆ ಅಂತ. ಆಫೀಸಿಂದ ಹೊರಗಡೆ ಬಂದಾಗ ಸೋಫಿಯಾ ಸ್ಟಾಫ್ ಜೊತೆ ಗಲಾಟೆ ಮಾಡ್ತಾ ಇದ್ದಾಳೆ. ರಣವೀರ್ ತೀರ್ ಹೋದ ವಿಷಯ ನನ್ಗೆ ಯಾಕೆ ಹೇಳಿಲ್ಲ ಅಂತ. PA ನ ಕರೆದು ಯಾರದು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ ರಣವೀರ್ ಅವರ ಸೆಕ್ರೆಟರಿ ಅಂತ. ಅವಳ ಹತ್ರ ನಾವೇ ಈ ಕೇಸ್ ನ ಎಂಕ್ವೈರಿ ಮಾಡ್ತಾ ಇದ್ದೀವಿ, ನಿಮ್ ಬಾಸ್ ಸತ್ತೋದ್ರು ಏನು ಮಾಡೋದಕ್ಕೆ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಇಲ್ಲಿ ಮತ್ತೊಂದು ಟ್ವಿಸ್ಟ್, ಅವರು ನನ್ನ ಬಾಸ್ ಅಲ್ಲ ಹಸ್ಬೆಂಡ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ RD ಸೇರಿದಂತೆ ಎಲ್ಲರಿಗೂ ಶಾಕ್ ಆಗುತ್ತೆ. ನೀನ್ ಯಾವಾಗ ರಣವೀರ್ ಜೊತೆ ಮದ್ವೆ ಮಾಡ್ಕೊಂಡೆ ಅಂತ ರಾಜೀವ್ ಕೇಳ್ತಾನೆ. ಕೇಪ್ ಟೌನ್ ಗೆ ಹೋದ್ಮೇಲೆ ಮದ್ವೆ ಆದ್ವಿ, ಒಂದು ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿ ನಂತರ ನಿಮ್ಗೆಲ್ಲ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅಂತ. ಸೋಫಿಯಾನ ಸಪರೇಟ್ ಆಗಿ ಎಂಕ್ವೈರಿ ಮಾಡ್ತಾರೆ. ಸೋಫಿಯಾ ಹೇಳ್ತಾಳೆ ರಣವೀರ್ ತುಂಬಾ ದಿನದಿಂದ ರಾಜೀವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಹಳೆ ಪ್ರಾಪರ್ಟಿ ಮಾರೋದಕ್ಕೆ ಕೇಪ್ ಟೌನ್ ಗೆ ಹೋಗಿದ್ವಿ, ಡೀಲ್ ಫಿಕ್ಸ್ ಆಯ್ತು, ಕ್ಲೈಂಟ್ ಪೇಮೆಂಟ್ ಕೊಡೋದಕ್ಕೆ 2 ದಿನ ಆಗುತ್ತೆ ಅಂತ ಹೇಳಿದ್ರು. ಸೊ 2 ದಿನ ನಾವಿಬ್ರು ಒಟ್ಟಿಗೆನೆ ಇದ್ವಿ. ರಣವೀರ್ಗೆ ನನ್ ಮೇಲೆ ಮೊದ್ಲಿನಿಂದ ಪ್ರೀತಿ ಇತ್ತು, ಆದ್ರೆ ಹೇಳಿರ್ಲಿಲ್ಲ. ಆದ್ರೆ ಕೇಪ್ ಟೌನ್ ಗೆ ಹೋದಾಗ ಪ್ರಪೋಸ್ ಮಾಡಿದ್ರು, ಅಲ್ಲೇ ಮದ್ವೆ ಆದ್ವಿ ಅಂತ. RD ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಿ ಅಂತ ಕಲೆಕ್ಟ್ ಮಾಡ್ಕೊಳ್ತಾರೆ. ಇವರಿಬ್ರು ದೂರದಿಂದ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಕಟ್ ಮಾಡಿದ್ರೆ ರಣವೀರ್ ನ ಫ್ಯೂನರಲ್ ನಡೀತಾ ಇದೆ. ನಿನ್ನಿಂದಾನೆ ರಣವೀರ್ ಸತ್ತಿದ್ದು ಅಂತ ಸರಿಯಾಗಿ ಬೈದು ಸೋಫಿಯಾ ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ RD ಅಂಡ್ ಮಿನಿ ಕೂಡ ಬರ್ತಾರೆ. RD ಹೇಳ್ತಾರೆ ಒಂದ್ ವೇಳೆ ನಿಮ್ಮ ಇಬ್ರಲ್ಲಿ ಒಬ್ರು ಆಕ್ಸಿಡೆಂಟ್ ನಲ್ಲಿ ಸತ್ರೆ ಉಳಿದಿರೋ ಒಬ್ರಿಗೆ 100 ಮಿಲಿಯನ್ ಅಂತ ಇನ್ಶೂರೆನ್ಸ್ ನಲ್ಲಿ ಇದೆ. ಆದ್ರೆ ರಣವೀರ್ ಸೋಫಿಯಾನ ಮದ್ವೆ ಆಗಿರೋದ್ರಿಂದ 100 ಮಿಲಿಯನ್ ಅವಳಿಗೆ ಸೇರುತ್ತೆ ಅಂತ. ಟೆನ್ಷನ್ ಆದ್ರೂನು ನಮ್ಗೆ ದುಡ್ಡಿನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಟ್ ಮಾಡಿದ್ರೆ ಸೋನಿಯಾ ರಾಜೀವ್ಗೆ ಬೈತಾ ಇದ್ದಾಳೆ, ನಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು, ಈಗ 100 ಮಿಲಿಯನ್ ಸೋಫಿಯಾ ಪಾಲಾಯ್ತು. ನಾನು ಸುಮ್ನೆ ರಣವೀರ್ ನ ಮದ್ವೆ ಆಗಿದ್ರೆ ವಿದ್ವೆ ಆಗಿದ್ರೂನು 100 ಮಿಲಿಯನ್ ಸಿಗ್ತಾ ಇತ್ತು ಅಂತ. ಆ ಇನ್ಶೂರೆನ್ಸ್ ಹಣ ನನ್ಗೆ ಸೇರಿದ್ದು, ಅದನ್ನ ಹೇಗೆ ಪಡ್ಕೋಬೇಕು ನನ್ಗೆ ಗೊತ್ತು ಅಂತ. ನೆಕ್ಸ್ಟ್ ಫ್ರಾಂಕೋ ಅನ್ನೋ ಕಾಂಟ್ರಾಕ್ಟ್ ಕಿಲ್ಲರ್ ನ ಮೀಟ್ ಆಗ್ತಾರೆ. ಪ್ಲಾನ್ ಏನಂದ್ರೆ ಸೋಫಿಯಾನ ಕೂಡ ಕೊಲೆ ಮಾಡಿ ಅದು ಆಕ್ಸಿಡೆಂಟ್ ತರ ಫ್ರೇಮ್ ಮಾಡಿದ್ರೆ ಖಂಡಿತ ಇನ್ಶೂರೆನ್ಸ್ ನ ಹಣ ಅಂದ್ರೆ 100 ಮಿಲಿಯನ್ ರಾಜೀವ್ಗೆನೆ ಸಿಗುತ್ತೆ. ಇವನಿಗೆನೆ ಹಣ ಕೊಟ್ಟು ರಾಜೀವ್ನ ಸಾಯಿಸಿ ಅದನ್ನ ಆಕ್ಸಿಡೆಂಟ್ ತರ ಫ್ರೇಮ್ ಮಾಡೋದಕ್ಕೆ ರಾಜೀವ್ ಹೇಳಿದ್ದ. ಆದ್ರೆ ರಣವೀರ್ ಹೇಗೋ ಸರ್ವೈವ್ ಆಗಿರ್ತಾನೆ. ಈಗ ಸೋಫಿಯಾ ಫೋಟೋ ಕೊಟ್ಟು ಇವಳನ್ನ ಯಾವಾಗ ಸಾಯಿಸ್ಬೇಕು ಅಂತ ಹೇಳ್ತೀನಿ, ಆಗ ಇವಳ ಕತೆ ಮುಗಿಸ್ಬಿಡು ಅಂತ. ಕಟ್ ಮಾಡಿದ್ರೆ ಸೋಫಿಯಾ ಅವಳ ಫ್ಲಾಟ್ ಅಲ್ಲಿ ಇರುವಾಗ ಯಾರೋ ಸ್ಟ್ರೇಂಜರ್ ಫ್ಲಾಟ್ ಒಳಗಡೆ ಬಂದಿದ್ದಾರೆ ಅನ್ಸುತ್ತೆ. ಮೇ ಬಿ ರಾಜೀವ್ ಇವತ್ತೇ ಇವಳ ಕತೆ ಮುಗಿಸೋದಕ್ಕೆ ಫ್ರಾಂಕೋಗೆ ಹೇಳಿದ್ದಾನೆ ಅನ್ಸುತ್ತೆ. ಒಂದು ಹಂತದಲ್ಲಿ ಇವಳಿಗೂ ಗೊತ್ತಾಗುತ್ತೆ ಯಾರೋ ಫ್ಲಾಟ್ ನಲ್ಲಿ ಇದ್ದಾರೆ ಅಂತ. ನೋಡಿದ್ರೆ ಸೋಫಿಯಾ ಬಂದಿರೋ ಸ್ಟ್ರೇಂಜರ್ ಜೊತೆ ಕ್ಲೋಸ್ ಆಗಿ ಇದ್ದಾಳೆ. ಈಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್, ಬಂದಿರೋದು ಬೇರೆ ಯಾರು ಅಲ್ಲ, ಅದು ರಾಜೀವ್. ಆಕ್ಚುಲಿ ರಾಜೀವ್ ಹಾಗೂ ಸೋಫಿಯಾ ಲವರ್ಸ್. ರಾಜೀವ್ ಹೇಳ್ತಾನೆ ಚಿಕ್ಕ ವಯಸ್ಸಿಂದ ಎಲ್ಲಾ ವಿಷಯದಲ್ಲೂ ರಣವೀರ್ ನನ್ನ ಸೋಲಿಸ್ತಾ ಇದ್ದ, ಎಸ್ಪೆಷಲಿ ಸೈಕಲ್ ರೇಸ್ ನಲ್ಲಿ ಪ್ರತಿ ಸಲನು ಅವನೇ ಗೆಲ್ತಾ ಇದ್ದ. ನನ್ ಮೇಲೆ ನಂಬಿಕೆ ಇಲ್ದೆ ನಮ್ ತಂದೆ ಎಲ್ಲಾ ಪ್ರಾಪರ್ಟಿ ಬಿಸ್ನೆಸ್ ಪ್ರತಿಯೊಂದನ್ನ ಕೂಡ ರಣವೀರ್ ಹೆಸರಿಗೇನೆ ಟ್ರಾನ್ಸ್ಫರ್ ಮಾಡಿದ್ರು. ಆಗಿನಿಂದಾನೆ ನನ್ಗೆ ರಣವೀರ್ ಮೇಲೆ ಕೋಪ ಶುರುವಾಯ್ತು. ಆದ್ರೆ ಅವನು ನನ್ನ ಪ್ರೀತಿಯಿಂದಾನೆ ನೋಡ್ಕೊಳ್ತಾ ಇದ್ದ. ಆದ್ರೆ ಪ್ರತಿ ಸಲ ಅವನು ಗೆದ್ದು ನಾನು ಯಾವತ್ತಿದ್ರು ನಿನ್ಗಿಂತ ಬೆಸ್ಟ್ ಅಂತ ಪದೇ ಪದೇ ಪ್ರೂವ್ ಮಾಡ್ತಾನೆ ಇದ್ದ. ಆದ್ರೆ ಈಗ ಜೀವನ ಅನ್ನೋ ರೇಸ್ ನಲ್ಲಿ ನಾನು ಅವನ್ನ ಸೋಲ್ಸ್ಬಿಟ್ಟೆ ಅಂತ. ಆಗ ಸೋಫಿಯಾ ಹೇಳ್ತಾಳೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡ, ನಾವಿಬ್ರು ಆರಾಮಾಗಿ ಇರೋಣ ಅಂತ. ಒಂದ್ಸ RD ಕೇಸ್ ಕ್ಲೋಸ್ ಮಾಡಿದ್ರೆ ಇನ್ಶೂರೆನ್ಸ್ ಹಣ ಸಿಗುತ್ತೆ, ಹ್ಯಾಪಿಯಾಗಿ ಇರ್ಬೋದು. ಆದ್ರೆ ಈಗ ನಮ್ಗೆ ಇರೋ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದು ಸೋನಿಯಾ. ಅವಳಿಂದ ಖಂಡಿತ ಸಮಸ್ಯೆ ಆಗುತ್ತೆ ಅಂತ. ಈಗ ಇನ್ನೊಂದು ಟ್ವಿಸ್ಟ್, ಅವಳಿಂದ ನಮ್ಗೆ ಏನು ತೊಂದ್ರೆ ಆಗಲ್ಲ. ಆಕ್ಚುಲಿ ಸೋನಿಯಾ ಹಾಗೂ ರಾಜೀವ್ ಫ್ರಾಂಕೋನ ಮೀಟ್ ಆದಾಗ ನಾನು ಹೇಳುವಾಗ ಇವಳ ಕತೆ ಮುಗಿಸು ಅಂತ ಫೋಟೋ ಕೊಟ್ಟಿರ್ತಾರೆ ಅಲ್ವಾ, ನಮ್ಗೆ ಅನ್ಸುತ್ತೆ ಅದು ಸೋಫಿಯಾ ಫೋಟೋ ಕೊಟ್ಟಿರ್ಬೋದು ಅಂತ. ಆಕ್ಚುಲಿ ಸೋನಿಯಾನ ಕೊಲ್ಲೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾನೆ. ಆದ್ರೆ ಈ ವಿಷಯ ಸೋನಿಯಾಗೆ ಗೊತ್ತಿಲ್ಲ. ಈ ವಿಷಯ ಗೊತ್ತಾಗಿ ಸೋಫಿಯಾಗೆ ಫುಲ್ ಖುಷಿ ಆಗುತ್ತೆ. ಇನ್ಶೂರೆನ್ಸ್ ಹಣ ನಮ್ಗೆ ಸಿಕ್ಕಿದ ತಕ್ಷಣ ಫ್ರಾಂಕೋಗೆ ಹೇಳಿ ಸೋನಿಯಾ ಕತೆ ಮುಗಿಸ್ಬಿಡೋಣ ಅಂತ.
ಈ ಕಡೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಬ್ಸರ್ವ್ ಮಾಡ್ತಿದ್ದ RD ಒಂದು ವಿಷಯ ನೋಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಸೈನ್ ಹಾಕ್ದೆ, ನೀನ್ ಯಾವ ಪೆನ್ ನಲ್ಲಿ ಸೈನ್ ಹಾಕ್ತೀಯಾ ಅಂತ. ಆಗ ಮಿನಿ ಹೇಳ್ತಾಳೆ ಇದೇ ಪೆನ್ ನಲ್ಲೇ ಹಾಕ್ತೀನಿ. ಕರೆಕ್ಟ್, ಕಾಮನ್ ಆಗಿ ಜನ ಹೀಗೇನೆ ಮಾಡ್ತಾರೆ. ಆದ್ರೆ ಈ ಸರ್ಟಿಫಿಕೇಟ್ ನಲ್ಲಿ ಇರುವ ಸೈನ್ ನೋಡು. ಸೋಫಿಯಾ ಇಂಕ್ ಪೆನ್ ನಲ್ಲಿ ಸೈನ್ ಹಾಕಿದ್ರೆ ರಣವೀರ್ ಬಾಲ್ ಪೆನ್ ನಲ್ಲಿ ಸೈನ್ ಹಾಕಿದ್ದಾನೆ. ಸೊ ಇಬ್ರು ಕೇಸ್ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಕೇಪ್ ಟೌನ್ ಗೆ ಹೋಗ್ತಾರೆ. ರಣವೀರ್ ಹಾಗೂ ಸೋಫಿಯಾ ಒಂದು ಪ್ರಾಪರ್ಟಿ ವಿಷಯವಾಗಿ ಇಲ್ಲಿಗೆ ಬಂದಿರೋದು ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ಮ್ಯಾರೇಜ್ ಬ್ಯೂರೋಗೆ ಹೋಗಿ ಎಂಕ್ವೈರಿ ಮಾಡಿದಾಗ ಸೋಫಿಯಾ ಜೊತೆ ಮದ್ವೆ ಆಗೋದಕ್ಕೆ ಬಂದಿರೋದು ರಣವೀರ್ ಅಲ್ಲ, ಬೇರೆ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಸರಿ, ಅವನು ನೋಡೋದಕ್ಕೆ ಹೇಗಿದ್ದ ಅಂತ ಡಿಸ್ಕ್ರಿಪ್ಷನ್ ಹೇಳ್ಬೇಕು. ನೀವು ಕೊಡೋ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ಆ ವ್ಯಕ್ತಿ ಹೇಗಿದ್ದಾನೆ ಅಂತ ಸ್ಕೆಚ್ ರೆಡಿ ಮಾಡ್ತೀವಿ. ಆಗ ಇವರು ಹೇಳ್ತಾರೆ ಅದರ ಅವಶ್ಯಕತೆ ಇಲ್ಲ, ಅವ್ರ ಫೋಟೋ ನನ್ನ ಹತ್ರ ಇದೆ. ನಮ್ಮ ಆಫೀಸ್ ನಲ್ಲಿ ಸೀಕ್ರೆಟ್ ಕ್ಯಾಮೆರಾ ಇದೆ, ಅದರಲ್ಲಿ ಇಲ್ಲಿಗೆ ಬರೋ ಪ್ರತಿಯೊಬ್ಬರ ಫೋಟೋನ ಕ್ಯಾಪ್ಚರ್ ಮಾಡ್ತೀವಿ. ಈ ವಿಷಯ ಬಂದಿರೋ ಕಪಲ್ಸ್ ಗೆ ಗೊತ್ತಿರಲ್ಲ ಅಂತ. ಈಗ ಆ ಫೋಟೋ ತೋರಿಸ್ತಾರೆ. ಈಗಲೇ ಇನ್ನೊಂದು ಟ್ವಿಸ್ಟ್ ನೋಡಿದ್ರೆ ಮದ್ವೆ ಆಗೋದಕ್ಕೆ ರಣವೀರ್ ಹೆಸರು ಹೇಳ್ಕೊಂಡು ಬಂದಿರೋದು ರಾಜೀವ್. ಆಗ ಮಿನಿ ಕೇಳ್ತಾಳೆ ಇಲ್ಲಿರೋದು ರಾಜೀವ್, ಆದ್ರೆ ಸೋಫಿಯಾ ರಣವೀರ್ ಜೊತೆ ಮದ್ವೆ ಆಗಿರೋದಾಗಿ ಹೇಳಿದ್ಲು ಅಲ್ವಾ ಅಂತ. ರಾಜೀವ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರಾಜೀವ್ ಹಾಗೂ ಸೋಫಿಯಾ ಇದ್ದ ಪ್ಲೇಸ್ ಗೆ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾರೆ. ಇವರಿಬ್ಬರಿಗೆ ಶಾಕ್ ಆಗುತ್ತೆ. ಈಗ ಇವರ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾದ ವಿಷಯ ಹೇಳ್ತಾರೆ. ಆ ದಿನ ರಣವೀರ್ ಜೊತೆ ಸೋಫಿಯಾ ಪ್ರಾಪರ್ಟಿ ವಿಷಯವಾಗಿ ಕೇಪ್ ಟೌನ್ ಗೆ ಹೋಗಿ ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದಾಳೆ. ರಣವೀರ್ ಹೋಟೆಲ್ ನಲ್ಲಿ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ. ಆದ್ರೆ ಸೋಫಿಯಾ ನೇರವಾಗಿ ಮ್ಯಾರೇಜ್ ಬ್ಯೂರೋಗೆ ಹೋಗಿದ್ದಾಳೆ. ರಾಜೀವ್ ಆಲ್ರೆಡಿ ಅಲ್ಲೇ ಇದ್ದ. ಆಮೇಲೆ ಇಬ್ರು ಮದುವೆ ಆಗಿದ್ದಾರೆ. ಆದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ನಲ್ಲಿ ರಣವೀರ್ ಸಿಗ್ನೇಚರ್ ಹೇಗ್ ಬಂತು ಅಂತ ಮಿನಿ ಕೇಳಿದಾಗ RD ಹೇಳ್ತಾರೆ ಆ ಕೆಲಸ ಮಾಡಿರೋದು ಸೋಫಿಯಾ. ಮ್ಯಾರೇಜ್ ಸರ್ಟಿಫಿಕೇಟ್ ನಲ್ಲಿ ರಣವೀರ್ ನ ಸೈನ್ ಮೊದ್ಲೇ ಹಾಕ್ಸಿದ್ದಾಳೆ. ಸೋಫಿಯಾ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದ ರಣವೀರ್ ಡಾಕ್ಯುಮೆಂಟ್ ಗಳಿಗೆ ಸೈನ್ ಹಾಕುವಾಗ ಅದರಲ್ಲಿ ಏನ್ ಬರ್ದಿದೆ ಅಂತ ಓದೋದೇ ಇಲ್ಲ. ಅದನ್ನ ಇವಳು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾಳೆ. ನಂತರ ಮ್ಯಾರೇಜ್ ಬ್ಯೂರೋಗೆ ಹೋಗಿ ಮ್ಯಾನೇಜರ್ ಬಿಸಿ ಇರುವಾಗ ಒರಿಜಿನಲ್ ಸರ್ಟಿಫಿಕೇಟ್ ನ ಚೇಂಜ್ ಮಾಡಿ ರಣವೀರ್ ಸೈನ್ ಇದ್ದ ಸರ್ಟಿಫಿಕೇಟ್ ನ ಇಟ್ಟಿದ್ದಾಳೆ. ಮ್ಯಾನೇಜರ್ ಮುಂದೆ ಸೋಫಿಯಾನೇ ಸೈನ್ ಮಾಡಿದ್ದಾಳೆ. ಆದ್ರೆ ರಾಜೀವ್ ಸೈನ್ ಹಾಕೋ ತರ ಡ್ರಾಮಾ ಮಾಡಿದ್ದಾನೆ ಅಷ್ಟೇ. ಈಗ ಫೋಟೋ ತೋರಿಸ್ತಾರೆ. ಸರಿ, ನಿಮ್ಗೆ ಬೇಕಾಗಿರೋ ಹಣ ಕೊಡ್ತೀವಿ. RD ಕೂಡ ಡೀಲ್ ಗೆ ಒಪ್ಕೊಳ್ತಾರೆ. ಈ ಕೇಸ್ ನಲ್ಲಿ ನಮ್ಮಿಬ್ಬರಿಗೆ ಕ್ಲೀನ್ ಚಿಟ್ ಕೊಡಿಸ್ಬೇಕು ಅಂತ. ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಟಿದ್ದೀನಿ, ಮಂಡೇ ಸ್ಯಾಂಕ್ಷನ್ ಲೆಟರ್ ಸಿಗುತ್ತೆ, ಆಮೇಲೆ 100 ಮಿಲಿಯನ್ ನಿಮ್ದೆ ಅಂತ. ಅವರಿಬ್ರು ಹೋದ್ಮೇಲೆ ಸಿಗೋ ದುಡ್ಡಲ್ಲಿ ನಿನ್ಗೂ ಶೇರ್ ಕೊಡ್ತೀನಿ ಅಂತ ಮಿನಿಗೆ ಹೇಳ್ತಾರೆ. ಈಗ ಸ್ಯಾಂಕ್ಷನ್ ಲೆಟರ್ ಸಿಕ್ಕಿದೆ, ಅದು ಸೋನಿಯಾ ಕಣ್ಣಿಗೆ ಬೀಳೋ ತರಾನೇ ಇಡ್ತಾನೆ. ಸೋನಿಯಾ ಮನೆಗ್ ಬಂದಾಗ ಆ ಲೆಟರ್ ನೋಡಿ ಶಾಕ್ ಆಗುತ್ತೆ. ಯಾಕಂದ್ರೆ 100 ಮಿಲಿಯನ್ ಸೋಫಿಯಾಗೆ ಸೇರುತ್ತೆ ಅಂತ ಬರ್ದಿದೆ. ಮತ್ತೆ ಹೇಗೆ ಈ ದುಡ್ಡು ರಾಜೀವ್ಗೆ ಸಿಗುತ್ತೆ ಅಂತ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಡೌಟ್ ಬಂದು ಸೋನಿಯಾ ಅವರಿಬ್ಬರನ್ನ ಫಾಲೋ ಮಾಡಿದಾಗ ಗೊತ್ತಾಗೋದು ಏನಂದ್ರೆ ಅವರಿಬ್ರು ಸೇರಿ ಮೋಸ ಮಾಡ್ಬಿಟ್ರು ಅಂತ. ಸೊ ಈಗ 100 ಮಿಲಿಯನ್ ಸಿಕ್ಕಿದೆ, ಅದರಲ್ಲಿ RDಗೆ ಕೊಡ್ಬೇಕಾಗಿರೋ ಶೇರ್ ಕೊಟ್ಟು ಇವರಿಬ್ರು ಎಲ್ಲಿಗೋ ಹೋಗ್ತಾರೆ. ಅವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಸೋನಿಯಾ ಕೂಡ ಹೋಗ್ತಾಳೆ. ಒಂದು ಕಡೆ ಕಾರ್ ನಿಲ್ಸಿ ಎಲ್ ಹೋದ್ರು ಅಂತ ನೋಡ್ತಾ ಇರುವಾಗ ಇವರಿಬ್ರು ಬೇರೆ ರೂಟ್ ಇಂದ ಬಂದು ನಿನ್ ಕತೆ ಮುಗೀತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಫ್ರಾಂಕೋ ಸೋನಿಯಾ ಕತೆ ಮುಗಿಸೋದಕ್ಕೆ ಆಲ್ರೆಡಿ ರಾಜೀವ್ ಹೇಳಿದ್ರಿಂದ ಅವನ್ ಕಾರ್ ನಲ್ಲಿ ಡಿಕ್ಕಿ ಹೊಡೆದು ಸಾಯಿಸೋದಕ್ಕೆ ಬರ್ತಾ ಇದ್ದಾನೆ. ಅವರಿಬ್ರು ಇವಳನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿ ಟ್ರ್ಯಾಪ್ ಮಾಡಿದ್ದಾರೆ. ಈಗಲೇ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್. ಆಕ್ಚುಲಿ ರಣವೀರ್ ಬದುಕಿದ್ದಾನೆ. ಸ್ಪಾಟ್ ಗೆ ಬಂದು ಫ್ರಾಂಕೋನ ಸಾಯಿಸಿ ಸೋನಿಯಾನ ಸೇವ್ ಮಾಡ್ತಾನೆ. ನೀನು ಸ್ಯಾಂಕ್ಷನ್ ಲೆಟರ್ ಬಗ್ಗೆ ಹೇಳ್ದಾಗ್ಲೇ ಗೊತ್ತಾಯ್ತು, ದುಡ್ಡು ಸಿಕ್ಕಿದ ತಕ್ಷಣ ಖಂಡಿತ ನಿನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ ಅಂತ. ಅದಕ್ಕೆ ನಿನ್ನ ಫಾಲೋ ಮಾಡ್ದೆ, ನಮ್ ಪ್ಲಾನ್ ಪ್ರಕಾರ ಎಲ್ಲ ನಡೀತಾ ಇದೆ ಅಂತ. ಇವರಿಬ್ರು ಹ್ಯಾಪಿಯಾಗಿ ಇರೋಣ ಅಂತ ಗೆಸ್ಟ್ ಹೌಸ್ ಗೆ ಬರ್ತಾರೆ. ಅಲ್ಲಿಗೆ ರಣವೀರ್ ಬರ್ತಾನೆ. ಇವರಿಬ್ರಿಗೆ ಶಾಕ್ ಆಗುತ್ತೆ. ಪ್ಲಾನ್ ನಿಂದೆ, ಅದನ್ನ ನನ್ಗೆ ಹೇಗ್ ಬೇಕೋ ಹಾಗೆ ವರ್ಕ್ ಆಗೋ ತರ ಮಾಡ್ಕೊಂಡೆ. ಆ ದಿನ ನಾನು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ನಲ್ಲಿ ಇದ್ದಾಗ ನಿನ್ಗೆ ಫ್ರಾಂಕೋ ಕಾಲ್ ಮಾಡ್ದ. ಆಗ್ಲೇ ನನ್ಗೆ ಎಲ್ಲ ಗೊತ್ತಾಯ್ತು. ನನ್ನ ಸಾಯಿಸಿ ಅದನ್ನ ಆಕ್ಸಿಡೆಂಟ್ ತರ ಫ್ರೇಮ್ ಮಾಡೋದಕ್ಕೆ ನೀನು ಫ್ರಾಂಕೋಗೆ ಹೇಳಿದ್ದೆ ಅಂತ. ಹಾಸ್ಪಿಟಲ್ ಇಂದ ನೇರವಾಗಿ ನಿನ್ ರೂಮ್ ಗೆ ಹೋಗಿ ಚೆಕ್ ಮಾಡಿದಾಗ ಸೋನಿಯಾ ಫೈಲ್ ಸಿಕ್ತು. ಆಗ್ಲೇ ಗೊತ್ತಾಯ್ತು ನೀನು ಸೋನಿಯಾನ ಯೂಸ್ ಮಾಡ್ಕೊಂಡು ನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತೀಯಾ ಅಂತ. ಅದಕ್ಕೆ ನೀನು ಅವಳ ಜೊತೆ ಕ್ಲೋಸ್ ಆಗೋಕು ಮುಂಚೆ ನಾನೇ ಅವಳನ್ನ ನಿನ್ಗೆ ಬಿಟ್ಕೊಟ್ಟೆ. ನಿನ್ ಪ್ಲಾನ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸೋನಿಯಾನ ನಿನ್ ಹತ್ರ ಬಿಟ್ಟೆ. ಈಗ ಸೋನಿಯಾ ಕೂಡ ಸ್ಪಾಟ್ ಗೆ ಬರ್ತಾಳೆ. ಇದನ್ನ ನೋಡಿ ಹೇಗೆ ಇವಳು ಬದುಕ್ ಬಂದ್ಲು, ಫ್ರಾಂಕೋ ಇವಳು ಕತೆ ಮುಗಿಸಿಲ್ವಾ ಅಂತ ರಾಜೀವ್ಗೆ ಟೆನ್ಷನ್ ಆಗ್ತಿದೆ. ನಾನ್ ಸತ್ತು ಅದು ಆಕ್ಸಿಡೆಂಟ್ ಅಂತ ಪ್ರೂವ್ ಆದ್ರೆ ನಿನ್ಗೆ 100 ಮಿಲಿಯನ್ ಸಿಗುತ್ತೆ. ಈಗ ನಿನ್ನ ಸಾಯಿಸಿದ್ರೆ ಅದೇ 100 ಮಿಲಿಯನ್ ನನ್ಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಪ್ರಪಂಚದ ದೃಷ್ಟಿಯಲ್ಲಿ ನಾನು ಆಲ್ರೆಡಿ ಸತ್ತೋಗಿದ್ದೀನಿ. ನಿನ್ ಹತ್ರ ಇರೋ 100 ಮಿಲಿಯನ್ ಸೇರಿ ನೀನ್ ಸಾಯೋದ್ರಿಂದ ಟೋಟಲ್ 200 ಮಿಲಿಯನ್ ನನ್ಗೆ ಸಿಗುತ್ತೆ. ಪೊಲೀಸ್ಗೆ ನಿನ್ ಮೇಲೆ ಡೌಟ್ ಬರಬಾರ್ದು
ಮಾಡೋದು ಅಂತ ನಾನ್ ಸತ್ತೋಗಿದ್ದೀನಿ ಅನ್ಕೊಂಡು ಸೋಫಿಯಾ ನನ್ ವೈಫ್ ಅನ್ನೋ ತರ ಫ್ರೇಮ್ ಮಾಡಿದ್ದೀಯಾ. ಈಗ ಹಣ ಸೋಫಿಯಾ ಅಕೌಂಟ್ ಗೆನೆ ಟ್ರಾನ್ಸ್ಫರ್ ಆಗುತ್ತೆ. ಒಳ್ಳೆ ತರ ಡ್ರಾಮಾ ಮಾಡಿ ಕೊನೆಗೆ ನನ್ಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ. ಸರಿ ರಾಜೀವ್, ನಿನ್ಗೆ ಚಿಕ್ಕ ವಯಸ್ಸಿಂದ ನನ್ನ ಸೋಲ್ಸ್ಬೇಕು ಅಂತ ಆಸೆ ಅಲ್ವಾ. ಕೊನೆಯದಾಗಿ ಒಂದು ಅವಕಾಶ ಕೊಡ್ತೀನಿ. ಕಾರ್ ರೇಸ್ ಗೆದ್ದವ್ರಿಗೆ 200 ಮಿಲಿಯನ್, ಸೋತವ್ರಿಗೆ 0, ಏನು ಸಿಗಲ್ಲ. ನನ್ನ ಸೋಲ್ಸಿದ್ರೆ ಆಸ್ತಿ ಎಲ್ಲ ನಿಂದೆ ಅಂತ. ರಾಜೀವ್ ಕೂಡ ಒಪ್ಕೊಳ್ತಾನೆ. ರಣವೀರ್ ರೇಸ್ ಕಾರ್ ತರ್ತಾನೆ. ಅದನ್ನ ನೋಡಿ ರಾಜೀವ್, ಈ ಕಾರಲ್ಲಿ ಯಾರು ಬೇಕಾದ್ರೂ ಗೆಲ್ತಾರೆ ಅಂತ. ಸರಿ, ಈ ಕಾರ್ ನೀನೇ ಓಡಿಸು, ನಾನು ಬ್ಲೂ ಕಲರ್ ಕಾರ್ ಓಡಿಸ್ತೀನಿ ಅಂತ. ರೇಸ್ ನಲ್ಲಿ ಗೆಲ್ಲೋದು ಕಾರ್ ಅಲ್ಲ, ಅದನ್ನ ಓಡಿಸೋ ಡ್ರೈವರ್ ಅಂತ ಹೇಳ್ತಾನೆ. ಸೊ ಈಗ ರೇಸ್ ಶುರು ಆಗುತ್ತೆ. ಒಂದು ಹಂತದಲ್ಲಿ ರಣವೀರ್ಗೆ ಗೊತ್ತಾಗುತ್ತೆ ಕಾರ್ ನಲ್ಲಿ ಬ್ರೇಕ್ ಫೇಲ್ ಆಗಿದೆ ಅಂತ. ಓವರ್ಟೇಕ್ ಮಾಡ್ತಿದ್ದ ರಾಜೀವ್ ಹೇಳ್ತಾನೆ, ನಾನೇ ಬ್ರೇಕ್ ಫೇಲ್ ಆಗೋ ತರ ಮಾಡ್ದೆ, ನಿನ್ ಕತೆ ಅಷ್ಟೇ ಅಂತ. ಆಗ ರಣವೀರ್ ಕಾಲ್ ಮಾಡಿ ಹೇಳ್ತಾನೆ, ನಿನ್ ಕಾರಲ್ಲಿ ಬಾಂಬ್ ಇಟ್ಟಿದ್ದೀನಿ, ಬ್ರೇಕ್ ಹಾಕ್ಬೇಡ. ಕಾರ್ ಸ್ಪೀಡ್ 100ಕ್ಕಿಂತ ಕಮ್ಮಿ ಆದ್ರೆ ಆ ಕಾರ್ ನಲ್ಲಿರುವ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ. ಇದರಿಂದ ಗಾಬರಿಯಾಗಿ ರಾಜೀವ್ ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗಿದ್ರಿಂದ ಕಂಟ್ರೋಲ್ ತಪ್ಪಿ ಒಂದು ಗ್ಯಾಸ್ ಟ್ಯಾಂಕರ್ ಗೆ ಡಿಕ್ಕಿ ಹೊಡೆದು ಕಾರ್ ಕ್ರಾಶ್ ಆಗುತ್ತೆ. ರಾಜೀವ್ ಹಾಗೂ ಸೋಫಿಯಾ ಇಬ್ರು ಸ್ಪಾಟ್ ನಲ್ಲೇ ಸತ್ತು ಹೋಗ್ತಾರೆ. ಒಳ್ಳೆ ಡ್ರೈವಿಂಗ್ ಸ್ಕಿಲ್ ಇದ್ದ ರಣವೀರ್ ಹೇಗೋ ಕಾರ್ನ ಸ್ಟಾಪ್ ಮಾಡ್ತಾನೆ. ಈಗ ರಣವೀರ್ ಹೇಳ್ತಾನೆ, ನಾನು ಹಾನೆಸ್ಟ್ ಆಗಿನೇ ರೇಸ್ ನಲ್ಲಿ ಭಾಗವಹಿಸಿದ್ದೆ, ಆದ್ರೆ ರಾಜೀವ್ ಇವತ್ತು ಕೂಡ ನನ್ಗೆ ಮೋಸ ಮಾಡ್ಬಿಟ್ಟ, ನಾನು ಕಾರ್ ನಲ್ಲಿ ಬಾಂಬ್ ಇಟ್ಟಿರ್ಲಿಲ್ಲ ಅಂತ. ಈಗ ರಾಜೀವ್ ಸತ್ತಿದ್ರಿಂದ 100 ಮಿಲಿಯನ್, ಸೋಫಿಯಾ ಇವನ್ ವೈಫ್ ಅಂತ ರಾಜೀವ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ರಿಂದ ಸೋಫಿಯಾ ಅಕೌಂಟ್ ಗೆ 100 ಮಿಲಿಯನ್ ಬಂದಿರುತ್ತೆ. ಟೋಟಲ್ 200 ಮಿಲಿಯನ್ ತಗೊಂಡು ಹೋಗ್ತಿರುವಾಗ ಆರ್ಡಿ ಮಿನಿ ಜೊತೆ ಬರ್ತಾರೆ. ಈಗ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಏನ್ ನಡೆದಿದೆ ಅಂದ್ರೆ, ಸೋನಿಯಾ ರಾಜೀವ್ ಪ್ಲಾನ್ ಬಗ್ಗೆ ಹೇಳಿದಾಗ ರಣವೀರ್ ಆರ್ಡಿಗೆ ಕಾಲ್ ಮಾಡಿ ಇವನ್ ತರನೇ ಇರೋ ಡೆಡ್ ಬಾಡಿನ ರೆಡಿ ಮಾಡೋದಕ್ಕೆ ಹೇಳಿದ್ದಾನೆ. ಆಗ್ಲೇ ನೀನು ಇದು ನಂದೇ ಡೆಡ್ ಬಾಡಿ ಅಂತ ಪ್ರೂವ್ ಮಾಡಬಹುದು ಅಂತ. ಆಕ್ಚುಲಿ ಇವರಿಬ್ರು ಫ್ರೆಂಡ್ಸ್. ರಾಜೀವ್ ಪ್ಲಾನ್ ಪ್ರಕಾರ ನೀನು ನನ್ನ ಟೆರೆಸ್ ಇಂದ ತಳ್ಳಬೇಕು ಅಂತ ಸೋನಿಯಾಗೆ ಹೇಳಿದ್ದಾನೆ. ತಳ್ಳುವಾಗ ಸ್ವಲ್ಪ ಹೊತ್ತು ಟೆರೆಸ್ ನ ಹೆಡ್ಜ್ ಇಟ್ಕೊಂಡಿರ್ತಾನೆ ಅಲ್ವಾ. ಆಗ ಟಾಪ್ ಫ್ಲೋರ್ ನಲ್ಲಿ ಇದ್ದ ಆರ್ಡಿ ರೋಪ್ ಸಿಕ್ಸಿದ್ದಾರೆ. ಬೀಳೋ ಸಂದರ್ಭದಲ್ಲಿ ರಣವೀರ್ ತರನೇ ಇರೋ ಫೇಕ್ ಡೆಡ್ ಬಾಡಿ ಕೂಡ ಇನ್ನೊಂದು ರೋಪ್ ನಲ್ಲಿ ಕೆಳಗಡೆ ಇಳಿಸಿದ್ದಾರೆ. ಕೊನೆಯದಾಗಿ ಫೇಕ್ ಬಾಡಿ ಕೆಳಗಡೆ ಬಿದ್ದಿದೆ. ರಣವೀರ್ ಆ ರೋಪ್ ಸಹಾಯದಿಂದ ಸರ್ವೈವ್ ಆಗಿದ್ದಾನೆ. ಆ ದಿನ ಬಾಡಿ ಐಡೆಂಟಿಫೈ ಮಾಡೋದಕ್ಕೆ ಕರ್ಸಿದ್ದು ನಿಜವಾಗ್ಲೂ ರಣವೀರ್ ಸತ್ತೋಗಿದ್ದಾನೆ ಅಂತ ಇವರಿಬ್ಬರಿಗೆ ನಂಬಿಕೆ ಬರ್ಲಿ ಅಂತ. ಅವರಿಬ್ಬರನ್ನ ಕಳಿಸಿ ಆಫೀಸ್ ನಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿರ್ತಾರೆ ಅಲ್ವಾ. ನಂತರ ಟ್ರೈನ್ ನಲ್ಲಿದ್ದ ರಣವೀರ್ ನ ಎಬ್ಸಿ ಬಾಡಿಗೆ ಮಾಡಿದ್ದ ಮೇಕಪ್ ನ ರಿಮೂವ್ ಮಾಡ್ತಾರೆ. ಸೊ ಈಗ ಇವರು ಹೆಲ್ಪ್ ಮಾಡಿದ್ರಿಂದ ರಣವೀರ್ ಆರ್ಡಿಗೆ ಸ್ವಲ್ಪ ಶೇರ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರಹದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.